ಇತ್ತೀಚೆಗೆ ಆನಂದಪುರದ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಎಸ್ಐಆರ್ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಾಗರ ತಾಲೂಕಿನ ಚುನಾವಣೆ ಶಿರಸ್ತೇದಾರರಾಗಿರುವ ಫರ್ನಾಂಡಿಸ್ ರವರು ನಾಡ ಕಚೇರಿಯ ಸಿಬ್ಬಂದಿಗಳು, ಗ್ರಾಮಾಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರುಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿಯ ಆಪರೇಟರ್ ಹಾಗೂ BLOಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಫರ್ನಾಂಡಿಸ್ ಅವರು, SIR ಇದು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲು ನಡೆಸುವ ಒಂದು ಪ್ರಕ್ರಿಯೆಯಾಗಿದೆ. ಇದರಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲನೆ ಮಾಡುತ್ತಾರೆ ಹಾಗೂ ಎಲ್ಲ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದಾಗಿದೆ ಎಂದು ಮಾತನಾಡಿದರು. ಸಂದರ್ಭದಲ್ಲಿ ಆನಂದಪುರ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಶಾಂತಮೂರ್ತಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಾಣಿಶ್ರೀ ಉಪಸ್ಥಿತರಿದ್ದರು. ನಮಗೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ದಿನಾಂಕ 30/6/2026ರಿಂದ 29/7/2026ರವರೆಗೆ ನಾವು ಮತದಾರರ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಮನೆ ಮನೆಗೆ ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿ ನಮ್ಮ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗಣತಿ ನಮೂನೆಗಳನ್ನು ಯಾವ ರೀತಿ ಭರ್ತಿ ಮಾಡಬೇಕು ಮತ್ತೆ ಮತದಾರರಿಗೆ ಅನುಕೂಲವಾಗುವಂತೆ ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮತದಾರರ ಸಹಾಯವಾಣಿ ಕೇಂದ್ರ ಅಂತ ಹೇಳಿ ಓಪನ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಆ ಗಣತಿ ನಮೂನೆಯನ್ನು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋ ಬಗ್ಗೆ ಸಹ ಮಾಹಿತಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ನಾವು ಪ್ರತಿಯೊಂದು ಮತಗಟ್ಟೆಯಲ್ಲೂ ಸಹ ಈಗಾಗಲೇ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ಮತಗಟ್ಟೆ ಏಜೆಂಟರನ್ನ ಸಹ ನೇಮಕ ಮಾಡಿದ್ದಾರೆ. ದಿನಾಂಕ 30/6/2026ರಿಂದ ಗಣತಿ ನಮೂನೆಗಳನ್ನು ನಾವು ವಿತರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಮತಗಟ್ಟೆಯ BLA ಏನು ಮತಗಟ್ಟೆ ಏಜೆಂಟ್ ಅಂತ ಇದ್ದಾರೆ ರಾಜಕೀಯ ಪಕ್ಷದವರು, ಅವರನ್ನ ಸಹ ಸಹಕಾರ ತೆಗೆದುಕೊಂಡು ನೀವು ಗಣತಿ ನಮೂನೆಗಳನ್ನ ವಿತರಣೆ ಮಾಡುವಂತ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜಕೀಯ ಪಕ್ಷದವರಿಗೂ ಮತ್ತು ನಿಮಗೆ ಈಗಾಗಲೇ ಗಣತಿ ನಮೂನೆಯಲ್ಲಿ ಯಾವ ಕಾಲಮ್ಸ್ಗಳಿದಾವೆ ಅದನ್ನ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋ ಬಗ್ಗೆ ಡೀಟೇಲ್ಸ್ ಸಹ ನಾವು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೀವಿ. ಈಗಾಗಲೇ ಗಣತಿ ನಮೂನೆಗಳು ಈ ರೀತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಒಟ್ಟು 3 ಭಾಗಗಳಿದೆ. ಇಲ್ಲಿ ಮೊದಲ ಭಾಗದಲ್ಲಿ ನಾವು ಈಗಾಗಲೇ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ನಮೂದಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ಈಗ ಗಣತಿ ನಮೂನೆ ಅವರ ಮಾಹಿತಿ ಗಣತಿ ನಮೂನೆಯನ್ನು ನಾವು ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ 39-40 ವರ್ಷ ಆಗಿದ್ರೆ ಅವರು 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತೆ. ಅವರು ತಮ್ಮ ಮಾಹಿತಿಯನ್ನ ಇಲ್ಲಿ ಬರಿಬೇಕಾಗತ್ತೆ. ಆ ನಂತರದಲ್ಲಿ ಯಾವ್ದಾದ್ರು ಮತದಾರನಿಗೆ ತನ್ನ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಲಭ್ಯವಿಲ್ಲದೆ ಇದ್ರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಮಾಹಿತಿಯನ್ನ ಸಹ ಈ ಎಡಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿ ಅದನ್ನ ಬರಿಬೇಕಾಗತ್ತೆ. ಇಲ್ಲಿ ಅದನ್ನ ಬರೆದ ನಂತರದಲ್ಲಿ ಈ ಕೆಳಗಡೆ ಕಾಲಮ್ ಅಲ್ಲಿ ಮತದಾರ ಇಲ್ಲಿ ಮೇಲ್ಗಡೆ ಯಾರಿಗೆ ಗಣತಿ ಫಾರಂ ಕೊಟ್ಟಿರ್ತೀವೋ ಆ ವ್ಯಕ್ತಿ ತನ್ನ ಮಾಹಿತಿಗಳನ್ನ ಬರಿಬೇಕಾಗತ್ತೆ. ಇಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ಜನ್ಮ ದಿನಾಂಕ ಮತದಾರನ ಯಾರಿಗೆ ಗಣತಿ ಫಾರಂ ಕೊಡ್ತಾ ಇದ್ದೀವಿ ಅವರ ಜನ್ಮ ದಿನಾಂಕವನ್ನು ಕಡ್ಡಾಯವಾಗಿ ಬರಿಬೇಕು. ಆಧಾರ್ ಸಂಖ್ಯೆ ಅಂತ ಇದೆ, ಆಧಾರ್ ಸಂಖ್ಯೆ ಅವರು ಇಚ್ಛೆ ಪಟ್ಟಲ್ಲಿ ಅದನ್ನ ನಮೂದು ಮಾಡಬಹುದಾಗಿರ್ತದೆ. ಅದೇ ರೀತಿ ಅವರ ಮೊಬೈಲ್ ನಂಬರ್ ಅನ್ನ ನಾವು ಕೇಳ್ತಾ ಇದ್ದೀವಿ. ಮೊಬೈಲ್ ನಂಬರ್ ಅನ್ನ ದಯವಿಟ್ಟು ಕಡ್ಡಾಯವಾಗಿ ಕೊಡಿ. ಯಾಕಂತ ಹೇಳಿದ್ರೆ ನೀವು ಆ ನಂತರದಲ್ಲಿ ಎಪಿಕ್ ಕಾರ್ಡ್ಗಳನ್ನ ಬೇಕಾದ್ರೆ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ಲಿಂಕ್ ಆಗಿರೋದ್ರಿಂದ ಮೊಬೈಲ್ ನಂಬರ್ ಲಿಂಕ್ ಆಗಿರೋದ್ರಿಂದ ಆಧಾರ್ ಕಾರ್ಡ್ಗಳನ್ನ ಸೈಬರ್ ಸೆಂಟರ್ ಅಥವಾ ನಿಮ್ಮ ಮೊಬೈಲ್ ನಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ತಂದೆಯ ಹೆಸರು ಮತ್ತು ತಂದೆಯ ಈಗಿನ ಚಾಲ್ತಿ ಸಾಲಿನ ಗುರುತಿನ ಚೀಟಿಯ ಸಂಖ್ಯೆಯನ್ನ ನಮೂದು ಮಾಡಬೇಕು ಮತ್ತು ತಾಯಿಯ ಹೆಸರು ಮತ್ತು ತಾಯಿಯ ಗುರುತಿನ ಚೀಟಿಯ ಸಂಖ್ಯೆಯನ್ನ ನಮೂದು ಮಾಡಬೇಕು. ಜೊತೆಗೆ ತನ್ನ ಗಂಡ ಅಥವಾ ಹೆಂಡತಿಯ ಹೆಸರನ್ನ ಸಹ ನಮೂದು ಮಾಡಿಬಿಟ್ಟು ಅಲ್ಲಿ ಅವರ ಗುರುತಿನ ಚೀಟಿಯನ್ನ ಹಾಕಿ ಇಲ್ಲಿ ನೀವು ನಿಮ್ಮ ಸಹಿಯನ್ನ ಅಥವಾ ಸಹಿ ಹಾಕ್ಲಿಕ್ಕೆ ಬರ್ದೇ ಇದ್ದವರು ತಮ್ಮ ಎಡಗೈ ಹೆಬ್ಬೆರಳಿನ ಗುರುತನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಈಗ ಗಣತಿ ನಮೂನೆಯನ್ನ ನಾವು 30ನೇ ತಾರೀಕಿಂದ ನಾವು ಹಂಚಿಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರನ ಮನೆಗೆ ಕಡ್ಡಾಯವಾಗಿ ನಾವು ಒಂದೇ ಸಲಕ್ಕೆ ನಾವು ಗಣತಿ ಫಾರಂ ಕೊಡಕ್ ಹೋದಾಗ ಒಂದು 5 ನಿಮಿಷದಲ್ಲಿ ಅವರು ಅರ್ಜಿದಾರರು ಅಥವಾ ಮತದಾರರು ಅದನ್ನ ಮಾಹಿತಿಯನ್ನ ಬರ್ತು ಕೊಟ್ರೆ ನೀವು ತಕ್ಷಣ ಮಾಹಿತಿಯನ್ನ ತಗೋಬಹುದು. ಅವರಿಗೆ ಒಂದೇ ಸಲಕ್ಕೆ ಮಾಹಿತಿಯನ್ನ ಬರ್ತು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ನಾವೇನ್ ಮಾಡಿದ್ದೀವಿ, ಪ್ರತಿಯೊಬ್ಬ ಮತದಾರನ ಮನೆಗೆ
3 ದಿನ ಬಿಟ್ಟು ನಾವು ಬರ್ತೀವಿ ಅಂದ್ರೆ ನೀವು ಅವರಿಗೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಅವರಿಗೊಂದು ಮನೆ ಬಾಗಿಲಿಗೆ ನಾವು ಗಣತಿ ಫಾರಂ ಕೊಡಕ್ ಹೋದಾಗ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತೀವಿ. ಆ ಸ್ಟಿಕ್ಕರ್ ಅಲ್ಲಿ ಮುಂದಿನ ಭೇಟಿ ಯಾವಾಗ ಅಂತ ಮತಗಟ್ಟೆ ಅಧಿಕಾರಿಗಳು ಬರ್ದಿರ್ತಾರೆ. ಈಗ ಏನು ನಾನು 30ನೇ ತಾರೀಕಿಗೆ ಅವ್ರ ಮನೆಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಇನ್ನ 3 ದಿನ ಬಿಟ್ಟು ನಾನು ಅವ್ರ ಮನೆಗೆ ಮತ್ತೊಮ್ಮೆ ಹೋಗ್ತೀನಿ. ಆ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರು ಭರ್ತಿ ಮಾಡಿದ ಗಣತಿ ನಮೂನೆಯನ್ನ ನಮಗೆ ವಾಪಸ್ ಕೊಡ್ಬೇಕಾಗತ್ತೆ. ಆ ವಾಪಸ್ ಕೊಡ್ಬೇಕಾದ್ರೆ ಆ ಡೀಟೇಲ್ಸ್ ಅನ್ನ ಅವರು ಭರ್ತಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಅನ್ನ ನಾವು ತಗೊಂತೀವಿ. ಯಾರು BLO ತಗೊಂತಾರೆ. BLO ತಗೋಬೇಕಾದ್ರೆ ಇಲ್ಲಿ ಒಂದು ರಿಸೀವ್ಡ್ ಕಾಪಿಯನ್ನ ಹಾಕ್ತಾರೆ. ಯಾವ ದಿನಾಂಕ ಈ ಗಣತಿ ನಮೂನೆಯನ್ನು ಸ್ವೀಕರಿಸಲಾಗಿದೆ ಅಂತ ಹೇಳಿ ಬರೀತಾರೆ. ಆ ಬರ್ದು ಕೊಟ್ಟ ನಂತರದಲ್ಲಿ ಒಂದು ಕಾಪಿಯನ್ನ ಅವರಿಗೆ ನಾವು ಕೊಟ್ಟಿದ್ದನ್ನ ಅವರು ಕಡ್ಡಾಯವಾಗಿ ಅದನ್ನ ಸೇಫ್ ಆಗಿ ಯಾವುದೇ ರೀತಿ ಹರಿದು ಹೋಗುವಂತದ್ದು ಆ ರೀತಿ ಎಲ್ಲ ಆಗದೆ ಇದ್ದ ಹಾಗೆ ಅದನ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ. ಇದಾದ್ಮೇಲೆ ನಮ್ಮ ಏನು ಮತಗಟ್ಟೆ ಏಜೆಂಟ್ ಅಂತ ನಾವು ಹೇಳಿದ್ವಿ, ಏಜೆಂಟ್ ಮತಗಟ್ಟೆ ಅಧಿಕಾರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ದಿನಕ್ಕೆ 50 ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನ ಅವರು ತಗೊಳ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗೇನು BLO ಗಣತಿ ಫಾರಂಗಳನ್ನು ವಿತರಣೆ ಮಾಡಿರ್ತಾರೆ ಅದನ್ನ ನಾವು ಹೇಳಿದ್ವಿ ಈಗಾಗಲೇ 3 ದಿನ ಬಿಟ್ಟು ನಾವು ಮತ್ತೆ ಬರ್ತೀವಿ, ಅವಾಗ ಅದನ್ನ ಭರ್ತಿ ಮಾಡಿದ್ದನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ವಿ. ಈ ಹಂತದಲ್ಲಿ ಈ 3 ದಿನದ ಮಧ್ಯದಲ್ಲಿ BLA ಏನಾದ್ರೂ ಗಣತಿ ನಮೂನೆಗಳನ್ನ ಯಾವ ರೀತಿ ಭರ್ತಿ ಮಾಡಬೇಕು ಏನೋ ಅನ್ನೋ ಬಗ್ಗೆ ಮತದಾರನಿಗೆ ಮಾಹಿತಿ ಕೊಟ್ಟು ಆ ಭರ್ತಿ ಮಾಡಿದ ಗಣತಿ ನಮೂನೆಯನ್ನ ವಾಪಸ್ ಸ್ವೀಕರಿಸಿ ಆ ಮತದಾರನಿಂದ ತಗೊಂಡು ಅದನ್ನ ನಮ್ಮ BLOಗೆ ಕೊಡ್ಬೇಕಾಗತ್ತೆ. BLOಗೆ ಕೊಡ್ಬೇಕಾದ್ರೆ ಮತ್ತು ಆ BLA ಏನಾದ್ರೂ ಗಣತಿ ಫಾರಂ ಅನ್ನ ಮತದಾರನಿಂದ ತಗೊಂತಾ ಇದ್ದಾನೆ ಅಂತ ಹೇಳಿದ್ರೆ ಆ BLA ಅವನು ಯಾವ ಪಕ್ಷದವನು ಅಂತ ಹೇಳಿ ಬರಿಬೇಕಾಗತ್ತೆ. ಮತ್ತೆ ಯಾವ ದಿನಾಂಕ ಯಾರು ತಗೊಂಡ್ರು ಅನ್ನುವಂಥದ್ದನ್ನ BLA ಅದನ್ನ ಬರೆದ್ಬಿಟ್ಟು ಆ ಮತದಾರನಿಗೆ ಒಂದು ಸ್ವೀಕೃತಿಯನ್ನ ಕೊಡ್ಬೇಕು. ಆ ಸ್ವೀಕೃತಿ ಮಾಡಿರ್ತಕ್ಕಂಥ ಗಣತಿ ನಮೂನೆಗಳು ಗರಿಷ್ಠ 50ಕ್ಕಿಂತ ಹೆಚ್ಚು ಒಂದೇ ದಿನಕ್ಕೆ ಅವರು BLOಗೆ ತಂದು ಕೊಡಂಗಿಲ್ಲ. ಗರಿಷ್ಠ 50 ಗಣತಿ ನಮೂನೆಗಳನ್ನು BLA ಒಂದು ಸಲಕ್ಕೆ ಕ್ರೋಢೀಕರಿಸಿ ಅದನ್ನ ತಂದು BLOಗೆ ಕೊಡ್ಬೋದು. ಆ BLO ಅದನ್ನ ತಗೋಬೇಕಾದ್ರೆ ಆ ಮಾಹಿತಿಗಳೆಲ್ಲವೂ ಸರಿ ಇದೆಯಾ ಏನು ಅನ್ನೋ ಬಗ್ಗೆ ಪರಿಶೀಲಿಸಿ ಅದನ್ನ ತಗೋಬೇಕಾಗತ್ತೆ. ಜೊತೆಗೆ ಆ BLA ಸಮೇತ ಅಲ್ಲಿ ಬರೆದು ಕೊಡ್ಬೇಕಾಗತ್ತೆ. ನಾನು ಮೇಲಿನಂತೆ ನಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಕೆಳಕಂಡ ಕ್ರಮಶಃ ಅವರು ಒಂದು ದಿನಕ್ಕೆ ಒಂದು 10 ತಗೊಂಡಿದ್ದಾರೆ ಅಥವಾ 50 ತಗೊಂಡಿದ್ದಾರೆ ಅಂದ್ರೆ ಕ್ರಮ ಸಂಖ್ಯೆ 1 ರಿಂದ 10ರ ಗಣತಿ ನಮೂನೆಗಳನ್ನು ನಾನು ಪರಿಶೀಲಿಸಿರುತ್ತೇನೆ, ಇಲ್ಲಿ ಬರೆದಿರ್ತಕ್ಕಂಥ ಮಾಹಿತಿಗಳು ಸರಿಯಾಗಿದೆ ಎಂದು ದೃಢೀಕರಿಸಿರುತ್ತೇನೆ ಅಂತ ಹೇಳಿ ಅವರು ಬರೆದು ಬಿಟ್ಟು ಆ ಕಾಪಿಯನ್ನ ನಮ್ಮ BLOಗೆ ಕೊಡ್ಬೇಕಾಗತ್ತೆ. BLO ಅದನ್ನ ನಾನು ಪರಿಶೀಲಿಸಿ ಪಡೆದಿರುತ್ತೇನೆ ಅಂತ ಹೇಳಿ ಬರೆದು ಆ BLAಗೆ ಸ್ವೀಕೃತಿಯನ್ನ ಕೊಡ್ಬೇಕು. ಅವೆರಡು ಸ್ವೀಕೃತಿಗಳು BLA ಅವ್ರು ತಗೊಂಡು ಬಂದಿರ್ತಕ್ಕಂಥ ಸ್ವೀಕೃತಿಗಳು BLA ಕಡ್ಡಾಯವಾಗಿ ಜೋಪಾನವಾಗಿ ಇಟ್ಕೋಬೇಕು. ಜೊತೆಗೆ ನೀವು ಸಹ ಅದನ್ನ ಜೋಪಾನವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಆ ಗಣತಿ ಫಾರಂಗಳನ್ನು ಗಣಕೀಕರಣ ಮಾಡುವ ವ್ಯವಸ್ಥೆಯನ್ನ ನೀವು ಮಾಡ್ತೀರಿ.